ಕರ್ನಾಟಕ ಜ್ಯೋತಿ ಬಣಗಾಣಿಗರ ಸಂಘದ ವತಿಯಿಂದ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಸಂಘದ ಅಧ್ಯಕ್ಷರಾದ ಬಿ.ವಿ. ನರಸಿಂಹಯ್ಯ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಗಣ್ಯರು ರಾಷ್ಟ್ರಧ್ವಜಾರೋಹಣ ನೆರವೇರಿಸಿ ಸಮಸ್ತ ನಾಡಿನ ಜನತೆಗೆ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಚಿಲುಮೆ ರವಿಕುಮಾರ್ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರಾದ ಚಿಲುಮೆ ರವಿಕುಮಾರ್, ಸಂಘದ ಮುಖಂಡರಾದ ಎನ್. ಚಂದ್ರಮೋಹನ್, ಟಿ.ವಿ. ವೇಣುಗೋಪಾಲ್, ಪರಿಸರ ವೇಣುಗೋಪಾಲ್, ಕೃಷ್ಣಪ್ಪ ಹಾಗೂ ಸಂಘದ ಇತರೆ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷರಾದ ಬಿ.ವಿ. ನರಸಿಂಹಯ್ಯ ಅವರು ನೆರೆದಿದ್ದ ಮಕ್ಕಳಿಗೆ ಲಡ್ಡು ವಿತರಿಸುವ ಮೂಲಕ ಸಂಭ್ರಮವನ್ನು ಇಮ್ಮಡಿಗೊಳಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವ ಹಾಗೂ ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ನಾಡಿನ ಜನತೆಗೆ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಎಲ್ಲ ನಾಡಿಗೂ ಸಕಲ ಸಮೃದ್ಧಿ ನೀಡಿ ಈ ರಾಜ್ಯ ಈ ದೇಶಕ್ಕೆ ಹೆಚ್ಚಿನ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಏನೆಲ್ಲ ಕಾರ್ಯಕ್ರಮ ಅಂದ್ಕೊಂಡಿದ್ದೀರಿ ಸರ್? ಮುಖ್ಯವಾಗಿ ನಾವು ಇವತ್ತಿನ ದಿವಸ ನಮ್ಮ ಜ್ಯೋತಿ ಪಬ್ಲಿಕ್ ಶಾಲೆಯಿಂದ ಡ್ರಿಲ್ಲು, ಸಿಹಿ ವಿತರಣೆ ಹಾಗೂ ನಾವು ಇವತ್ತಿನ ದಿವಸ ನಮ್ಮ ಮೇಯ್ನ್ ರೋಡಿಂದ ಪ್ರೊಸಿಷನ್ ಬರ್ತೀವಿ. ಯಾಕೆಂದರೆ ನಮ್ಮ ಭಾರತ ದೇಶ ಯಾವ ರೀತಿ ನಮ್ಮ ಸ್ವತಂತ್ರ ತಗೊಂತು ನಮ್ಮ ಮಕ್ಕಳಿಗೆ ಇವತ್ತಿಂದ ಡ್ರಿಲ್ ಮುಖಾಂತರ ನಾವೊಂದು ಪ್ರೊಸಿಷನ್ ಬಂದು ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಯಾರೆಲ್ಲ ಗಣ್ಯ ವ್ಯಕ್ತಿಗಳು ಭಾಗವಹಿಸಿದ್ರು? ನಮ್ಮ ಜ್ಯೋತಿ ಪಬ್ಲಿಕ್ ಶಾಲೆಯ ಮಾಜಿ ಪದಾಧಿಕಾರಿಗಳು ಹಾಗೂ ನಿಕಟಪೂರ್ವ ಅಧ್ಯಕ್ಷರುಗಳಾದಂಥ ಚಂದ್ರಮೋಹನ್ ಅವರು, ವೇಣುಗೋಪಾಲ್ರವರು ಈ ಕಾರ್ಯಕ್ರಮ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ.